ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳಿಗೂ ಬಾಕಿ ಇದೆ. ಈ ಮಧ್ಯ ಮಂಡ್ಯದ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಮತ್ತೆ ಏನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬೇರೆ ಪಕ್ಷದಲ್ಲಿ ಏನಾದರೂ ಕೂಡ ಅವರು ಚುನಾವಣೆಯಿಂದ ನಿಂತ್ಕೊಳ್ತಾರಾ ಅನ್ನುವಂಥ ಚರ್ಚೆ ಮಂಡ್ಯ ನಗರದಲ್ಲಿ ಈಗಾಗಲೇ ಸಾಕಷ್ಟು ಮನೆ ಮಾಡಿರುವಂಥದ್ದು. ಹಾಗಾದ್ರೆ ಸುಮಲತಾ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ಆಪ್ತ ಶಶಿಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಈಗ ಸಾಕಷ್ಟು ಒಂದು ಟಾಕ್ ಮಂಡ್ಯದಲ್ಲಿ ಆರಂಭ ಆಗಿದೆ. ಸುಮಲತಾ ಅವರ ನಡೆ ಏನು ಅನ್ನುವಂಥದ್ದು, ಸುಮಲತಾ ಅವರು ಮುಂದಿನ ಬಾರಿ ಅಂದ್ರೆ ಈ ಬರುವಂತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋಂಥದ್ದು ಸಾಕಷ್ಟು ಕುತೂಹಲ ಇದೆ. ತಾವು ಕೂಡ ಒಂದು ಮೊನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ವಿವರಗಳನ್ನ ತಿಳಿಸಿದ್ರಿ. ಏನಿದೆ ಸುಮಲತಾ ಅವರ ಸ್ಟ್ಯಾಂಡ್ ಅನ್ನೋಂಥದ್ದು? ಈಗ ನಾನು ಮೊನ್ನೆ ಬಹಳ ಕೂಲಂಕುಷವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ದೇ ಇರ್ತಾರೆ. ಅದು ಅಕ್ಷರಶಃ ಸತ್ಯ. ಮಂಡ್ಯವನ್ನು ಅವರು ನಿಲ್ಲಿಸ್ತಾರೆ. ಮಾಡಿರ್ತಕ್ಕಂಥ ಕೆಲಸಗಳು ಸಾಧನೆಗಳು ನಮ್ಮ ಮುಂದೆ ಇರೋದ್ರಿಂದ ಮುಖ್ಯವಾಗಿ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಸ್ಲೋಗನ್ನ ಇಟ್ಕೊಂಡು ನಾವು ನಮ್ಮ ಸಂಸತ್ ಸದಸ್ಯರಾದಂಥ ಸುಮಲತಾ ಅಂಬರೀಶ್ ಅವರು ಖಂಡಿತ ಈ ಬಾರಿ ಕಣದಲ್ಲಿ ಇದ್ದೇ ಇರ್ತಾರೆ ಅನ್ನೋದು ನಮ್ಮೆಲ್ಲರೂ ಕೂಡ ನಂಬಿಕೆ ಇದೆ. ಅವರು ಕೂಡ ನಮಗೆಲ್ಲರೂ ಕೂಡ ಹೇಳಿದ್ದಾರೆ, ಖಂಡಿತ 2024 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಅಭ್ಯರ್ಥಿ ಆಗೇ ಆಗ್ತಾರೆ. 2024 ಚುನಾವಣೆಯಲ್ಲಿ ಸುಮಲತಾ ಅವರು ಕಣದಲ್ಲಿ ಇರ್ತಾರೆ. ಆದರೆ ಪಕ್ಷೇತರವಾಗಿರ್ತಾರ, JDS BJP ಮೈತ್ರಿ ಅಭ್ಯರ್ಥಿಯಾಗಿರ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಾರ? ಈಗ ಬಹುಶಃ JDS BJP ಮೈತ್ರಿ ಆದ ನಂತರದಲ್ಲಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಕೂಡ ಆ ವಿಚಾರದಲ್ಲಿ ಮೈತ್ರಿಯ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲದೆ ಇರೋದ್ರಿಂದ, ಈಗ ಸೀಟ್ ಹಂಚಿಕೆ ವಿಚಾರದಲ್ಲಿ ಬರೀ ಮೈತ್ರಿ ಅಷ್ಟೇ ಆಗಿರೋದು. ಸೀಟ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ಹೈಕಮಾಂಡ್ BJP ಹೈಕಮಾಂಡ್ ಆಗಲಿ ಇನ್ನೂ ತೆಗೆದುಕೊಳ್ಳದೇ ಇರೋದ್ರಿಂದ ಸೊ ನಮಗೆಲ್ಲರೂ ಕೂಡ ಒಂದು ಆಶಾಭಾವನೆ ಇದೆ. ಅವರು BJPಯವರು ಖಂಡಿತ ಈ ಸಲ ನಮ್ಮ ಮೇಡಮ್ಗೆ BJP ಅಧಿಕೃತ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಆ ನಿಟ್ಟಿನಲ್ಲೇ ಕೂಡ ನಮ್ಮ ಸುಮಲತಾ ಅಂಬರೀಶ್ ಅವರು ಕೂಡ ಅದು ಖಂಡಿತ ಆಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಅದು ಆಗದೇ ಇದ್ದಂಥ ಪಕ್ಷದಲ್ಲಿ ನಮಗೆ ಖಂಡಿತ ಆಪ್ಷನ್ಗಳು ಇದ್ದೇ ಇದೆ ರಾಜಕಾರಣ.